ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ನೀವೆಲ್ಲರೂ ನನ್ನೊಟ್ಟಿಗೆ ಪ್ರಕಟಣೆ ಪುಸ್ತಕ ಬುಕ್ ಆಫ್ ರೆವಲೇಷನ್ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 8ನೇ ವಚನವನ್ನು ನಾವು ಓದುವಂತರಾಗಿರೋಣ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಈ ತಿಂಗಳಿಗೆ ದೇವರು ಕೊಟ್ಟಿರುವಂಥ ವಾಗ್ದಾನ ದ ಮಂತ್ ಆಫ್ ಡಿವೈನ್ ಓಪನ್ ಡೋರ್ಸ್, ದೈವಿಕ ತೆರೆದ ಬಾಗಿಲುಗಳು. ಆಮೇನ್. ಮಾರ್ಚ್ ತಿಂಗಳು ದೈವಿಕವಾದ ತೆರೆದ ಬಾಗಿಲುಗಳು. ಈ ವಾಕ್ಯ ನಾನು ಅದರ ಹಿನ್ನೆಲೆ, ಪ್ರಕಟಣೆ ಪುಸ್ತಕದ ಹಿನ್ನೆಲೆ ಹೇಳಬೇಕಾಗುತ್ತೆ. ಪ್ರವಾದನೆ ಶಬ್ದಕ್ಕೆ ನಾನು ಬರೋದಕ್ಕೆ ಮುಂಚೆ ನೀರೋ ಕೈಸರ್ನು ಸತ್ತಂತ ಕಾಲ AD 80ರಲ್ಲಿ 14 ವರ್ಷಗಳ ನಂತರ ಪತ್ಮೋಸ್ ದ್ವೀಪಕ್ಕೆ ಅಪೊಸ್ತಲನಾದ ಯೋಹಾನನನ್ನು ಗಡೀಪಾರು ಮಾಡ್ತಾ ಇರೋದು. ಅಂದರೆ AD 94ರಲ್ಲಿ ಡೊಮಿಷಿಯನ್ ಚಕ್ರವರ್ತಿಯ ಕಾಲದಲ್ಲಿ ಅಪೊಸ್ತಲನಾದ ಯೋಹಾನನನ್ನು ಗಡೀಪಾರು ಮಾಡ್ತಾ ಇರೋದು. ಅವನು ಈ ಅಪೊಸ್ತಲನ ಕುರಿತು ನಾವು ಚಿಂತೆ ಮಾಡಿದ್ರೆ ಸ್ನೇಹದ ಅಪೊಸ್ತಲ ಅಥವಾ ಪ್ರೀತಿಯ ಅಪೊಸ್ತಲನು ಎಂದು ಕರೆಸಲ್ಪಟ್ಟವನು. ಕಾರಣ ಯೇಸು ಸ್ವಾಮಿಗೆ 120 ಶಿಷ್ಯರಿದ್ದರು. ಅದರಲ್ಲಿ 70ರಲ್ಲಿ ಒಂದು 12, 12ರಲ್ಲಿ ಒಂದು 3ರಲ್ಲಿ ಒಬ್ಬ ಯೇಸುವಿನ ಎದೆಗೆ ಒರಗಿಕೊಳ್ಳುವಂಥ ಆಪ್ತ ಶಿಷ್ಯ ಅಂದರೆ ಅದು ಅಪೊಸ್ತಲನಾದ ಯೋಹಾನನು. ಅಪೊಸ್ತಲನಾದಂಥ ಯೋಹಾನನು ಯಾವ ಅಪರಾಧ ಮಾಡಿದ್ದರಿಂದ ಇವನನ್ನು ಪತ್ಮೋಸ್ ದ್ವೀಪ ಅಂದರೆ ಅದೊಂದು ನಿರ್ಜನ ಪ್ರದೇಶ, ಪರ್ವತಗಳಿಂದ ತುಂಬಿರುವಂಥ ಒಂದು ದ್ವೀಪ ಪ್ರದೇಶ. 8 ಮೈಲಿ ಉದ್ದ, 4 ಮೈಲಿ ಅಗಲ ಇರುವಂಥ ಒಂದು ರಾಕಿ ಪ್ಲೇಸ್, ಬಂಡೆಗಳಿಂದ ತುಂಬಿರುವಂಥ ಪ್ರದೇಶ ಆ ದ್ವೀಪ. ಇಲ್ಲಿ ಘೋರ ಅಪರಾಧಿಗಳನ್ನು, ತಪ್ಪು ಮಾಡುವವರನ್ನು ಕಾಲಘಟ್ಟಗಳಲ್ಲಿ ಶಿಕ್ಷೆಯ ಫಲವಾಗಿ ಅವರನ್ನು ಗಡೀಪಾರು ಮಾಡ್ತಾರೆ. ಆಹಾರ ನೀರು ಏನು ಕೊಡದೆ ಅವರು ಕಾಲಕ್ರಮೇಣವಾಗಿ ಅಲ್ಲಿ ಸತ್ತು ಬೀಳ್ತಾರೆ. ಅಪೊಸ್ತಲನಾದ ಯೋಹಾನನು ಅವನ ಕಳ್ಳತನ ಮಾಡಲಿಲ್ಲ, ಕೊಲೆ ಮಾಡಲಿಲ್ಲ, ಯಾರಿಗೂ ವಂಚನೆ ಮಾಡಲಿಲ್ಲ. ಆದರೂ ಯಾಕೆ ಪತ್ಮೋಸ್ ದ್ವೀಪಕ್ಕೆ ಈತನನ್ನು ಗಡೀಪಾರು ಮಾಡ್ತಾರೆ ಅಂತ ಕೇಳಿದ್ರೆ ದೇವರ ವಾಕ್ಯ ಅದಕ್ಕೆ ಭಾಳ ಸ್ಪಷ್ಟವಾಗಿ ಉತ್ತರ ಕೊಡುತ್ತದೆ. ಅಪೊಸ್ತಲನಾದ ಪೌಲನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರ ಪತ್ಮೋಸ್ ದ್ವೀಪದಲ್ಲಿದ್ದನು ಅಂತ. ದೇವನಾಮದ ಸಾಕ್ಷಿಗಾಗಿಯೂ ದೇವರ ವಾಕ್ಯದ ಸಾಕ್ಷಿಯ ನಿಮಿತ್ತವಾಗಿ ತಾನು ಪತ್ಮೋಸ್ ದ್ವೀಪಕ್ಕೆ ಬರಬೇಕಾಯಿತು. ಗಡೀಪಾರು ಮಾಡಿದ್ರು. ನಮಗೆಲ್ಲ ಆರಾಧನೆ ಬರಬೇಕಾದ್ರೆ ಒಳ್ಳೆಯ ಗಾನ ವೃಂದದವರು ಇರಬೇಕು, ಕ್ವಯರ್ ಟೀಮ್ ಇರಬೇಕು, ಮ್ಯೂಸಿಷಿಯನ್ಸ್ ಇರಬೇಕು, ಒಳ್ಳೆಯ ತಾಳಕ್ಕೆ ತಕ್ಕ ಹಾಗೆ ಬಡಿಯೋರು ಇರಬೇಕು, ನುಡಿಸೋರು ಇರಬೇಕು. ಆಗ ನಮಗೂ ಒಂದು ಸ್ವಲ್ಪ ಆರಾಧನೆ ಮಾಡೋದಕ್ಕೆ ಮಜಾ ಬರುತ್ತೆ. ಆದರೆ ಕೊಯರ್ ಇಲ್ಲ, ಕೆಥಡ್ರಲ್ ಇಲ್ಲ, ಸಭೆ ಇಲ್ಲ, ಸಂಬಂಧಿಕರಿಲ್ಲ, ಸ್ನೇಹಿತರಿಲ್ಲ,
ತನಗೆ ಆಪ್ತರಾದವರು ಯಾರೂ ಇಲ್ಲ. ಏಕಾಂತದಲ್ಲಿ ಇರುವಾಗಲೂ ಅಪೊಸ್ತಲನಾದಂಥ ಪೌಲನು ಆ ನಿರ್ಜನ ಪ್ರದೇಶದಲ್ಲಿ ಯಾರು ಇಲ್ಲದೆ ಇರುವಾಗಲೂ, ಒಂಟಿಯಾಗಿದ್ದಾಗಲೂ ದೇವರ ವಾಕ್ಯ ಹೇಳುತ್ತದೆ, ಅವನು ಆತ್ಮ ಪರವಶನಾದನು. ಯಾವ ಪರಿಸ್ಥಿತಿಯಲ್ಲಿ ಒಂದು ಆತ್ಮಿಕನು ಎಲ್ಲೇ ತಗೊಂಡೋಗಿ ಹಾಕಿದ್ರು ಅವನ ಆತ್ಮದೊಂದಿಗೆ, ಪರಿಶುದ್ಧಾತ್ಮನೊಂದಿಗೆ ಕನೆಕ್ಟ್ ಆಗಿರ್ತಾನೆ. ಅಂಥವರಿಗೆ ಮಾತ್ರವೇ ದೇವರನ್ನ ಯಾವ ಅವಸ್ಥೆಯಲ್ಲೂ ಆರಾಧನೆ ಮಾಡಲಿಕ್ಕೆ ಸಾಧ್ಯ. ನಾನು ಚರಿತ್ರೆ ಹೇಳಿ ಹೋಗೋದಕ್ಕಿಂತ ವೇಗವಾಗಿ ಆಲೋಚನೆ ಕಡೆ ಬರ್ತೇನೆ. 7 ಸಭೆಗಳಿಗೆ ಏಷ್ಯಾ ಮೈನರ್ನಲ್ಲಿರುವಂಥ ಹೈವೇ ಒಂದೇ ಲೈನಲ್ಲಿರುವಂಥ 7 ಸಭೆಗಳಿಗೆ ಆಲೋಚನೆಯನ್ನು ಕೊಡ್ತಾ ಇರೋದು. ಎಫೆಸ, ಸ್ಮುರ್ನ, ಪೆರ್ಗಮ, ತುವೈತೈರ್ಯ, ಸರ್ದೀಸ್, ಫಿಲದೆಲ್ಫಿಯಾ, ಲವೋದಿಕಾ ಎಂಬ 7 ಸಭೆಗಳಿಗೆ ಆಲೋಚನೆ ಬರಿತಾ ಇರೋದು. ಈ 7 ಸಭೆಗಳು 7 ಕಾಲಘಟ್ಟಗಳನ್ನು, ಡಿಸ್ಪೆನ್ಸೇಷನ್ಸ್ ಅನ್ನು ತೋರಿಸುವಂಥದ್ದಾಗಿದೆ. ಯುಗಗಳನ್ನು, ಕಾಲಗಳನ್ನು ತೋರಿಸುವಂಥದ್ದಾಗಿದೆ. ಫಿಲದೆಲ್ಫಿಯಾ ಸಭೆ, ಫಿಲದೆಲ್ಫಿಯಾ ಎಂಬ ಹೆಸರಿನ ಅರ್ಥನೇ ಸಹೋದರ ಸ್ನೇಹ ಎಂಬುದಾಗಿದೆ. ಆಮೇಲೆ ಈ ಸಭೆಗೆ ಅದರ ಕಾಲಘಟ್ಟ AD 1750ರಿಂದ 1900 ಅಂತ ಹೇಳ್ತಾರೆ. ಅನಂತರ 1900 ನಂತರ ಲವೋದಿಕ ಕಾಲಘಟ್ಟ, ಅಂದರೆ ಅಂತ್ಯ ಕಾಲಘಟ್ಟಕ್ಕೆ ನಾವು ಬಂದಿದ್ದೀವಿ ಎಂಬುದಾಗಿದೆ. ಇವತ್ತಿನ ನನ್ನ ಸಂದೇಶದ ಭಾಗ ಫಿಲದೆಲ್ಫಿಯಾದಲ್ಲಿರುವ ಸಭೆಯ ದೂತನಿಗೆ ಬರೀತಿರುವಂಥ ಭಾಗವನ್ನು ಇವತ್ತಿನ ಚಿಂತೆಗಾಗಿ ನಾವು ಆರಿಸ್ಕೊಂಡ್ವಿ. ದೇವರು ಕೊಟ್ಟಂಥ ಆಲೋಚನೆ, ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೀತೀನಲ್ಲ, ತೆರೆದಿಟ್ಟಿದ್ದೇನೆ. ತೆರೀತೀನಲ್ಲ, ತೆರೆದಿಟ್ಟಿದ್ದೇನೆ. ಈ ತಿಂಗಳು ದೇವರು ಹೇಳಿದನು, ಮಾನುಷಿಕ ಹಸ್ತದಿಂದ ನೀನು ಪ್ರಯತ್ನ ಮಾಡೋದಲ್ಲ, ದೇವರು ನಿನಗಾಗಿ ಡೋರ್ಗಳನ್ನು ತೆರೆದಿಟ್ಟಿದ್ದಾನೆ. ನೀವು ಅದನ್ನು ರಿಸೀವ್ ಮಾಡಕ್ಕೆ ಹೋಗ್ತೀರಾ. ಮಾರ್ಚ್ ತಿಂಗಳಲ್ಲಿ ಅದು ಕಾಣಲಿಕ್ಕೆ ಹೋಗ್ತೀರಾ. ಹಲ್ಲೆಲೂಯಾ. ಆಮೇಲೆ ಸ್ವಂತ ಸಾಮರ್ಥ್ಯದಿಂದ ತೊರೆಯುವಂಥ ಬಾಗಿಲುಗಳಿದೆ. ಪುಷ್ ಅಂಡ್ ಪುಲ್ ಅಂತೀವಿ. ಪುಷ್ ಅಂಡ್ ಪುಲ್, ಸ್ಲೈಡಿಂಗ್ ಡೋರ್ಗಳಿದೆ, ಆಟೋಮೆಟಿಕ್ ಡೋರ್ ಇದೆ, ಕೋಡ್ಗಳನ್ನು ಒತ್ತದಾಗ ತೆರೆಯುವ ಡೋರ್ಗಳಿದೆ. ಕೆಲವೊಂದು ಕನೆಕ್ಷನ್ಗಳ ಮೂಲಕ ಕೆಲ ಬಾಗಿಲುಗಳು ತೆರೆಯುತ್ತೆ. ಕೆಲ ಡೋರ್ಗಳು ಸ್ವಂತ ಪ್ರಯತ್ನದಿಂದ ತೆರೀತೀವಿ. ಆದರೆ ಇಲ್ಲಿ ನಾನು ಹೇಳ್ತಾ ಇರುವಂಥ ಬಾಗಿಲು, ಈ ತಿಂಗಳು ದೇವರು ತೆರೆಯುವಂಥ ದೈವಿಕವಾದ ತೆರೆದ ಬಾಗಿಲುಗಳು, ದ ಡಿವೈನ್ ಓಪನ್ ಡೋರ್ಸ್, ಅದು ಮಾನುಷಿಕ ಹಸ್ತಕ್ಷೇಪ ಇಲ್ಲದೆ ಪರಲೋಕದ ದೇವರು ನಿನಗಾಗಿ, ನಿನ್ನ ಭವಿಷ್ಯಕ್ಕಾಗಿ ತೆರೆಯುವ ಬಾಗಿಲಾಗಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯ ನಿನಗಾಗಿ ಏನಾದರೂ ಬಾಗಿಲು ತೆರೆದ್ರೆ 108 ಪ್ರಶ್ನೆ ಕೇಳ್ತಾನೆ, 108 ಬ್ಯಾಕ್ಗ್ರೌಂಡ್ ಕೇಳ್ತಾನೆ. ಆದರೆ ದೇವರು ನಿನಗಾಗಿ ಬಾಗಿಲು ತೆರೆದ್ರೆ, ಹಲ್ಲೆಲೂಯಾ, ಅವನು ನಿನ್ನ ಬ್ಯಾಕ್ಗ್ರೌಂಡ್ ನೋಡೋದಿಲ್ಲ, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ನೋಡೋದಿಲ್ಲ. ಅವನು ಶತ್ರು ತರುವಂಥ ಯಾವುದೇ ಕಾರ್ಯಗಳಲ್ಲಿ ಅವನ ಅಪ್ರೂವಲ್ಗೋಸ್ಕರ, ಅವನ ಅನುಮತಿಗೋಸ್ಕರ ಕಾಯೋದು ಇಲ್ಲ. ದೇವರು ಬಾಗಿಲು ನಿನಗಾಗಿ ತೆರೆದಿಟ್ಟಿದ್ದಾನೆ. ದೇವರು ಸರ್ವಾಧಿಕಾರಿಯಾಗಿರೋದ್ರಿಂದ, ಸರ್ವಭೌಮತ ಉಳ್ಳವನಾಗಿರೋದ್ರಿಂದ, ಅವನಿಗಿಷ್ಟವುಳ್ಳದನ್ನು ಅವನು ಮಾಡುವ ದೇವರಾಗಿರೋದ್ರಿಂದ, ಇವತ್ತು ಹಗಲೊತ್ತಿನಲ್ಲಿ ತಿಂಗಳ ಮೊದಲನೇ ದಿವಸ ನಾನು ಪ್ರಬೋಧನೆ ಶಬ್ದವಾಗಿ ಹೇಳ್ತಾ ಇದ್ದೇನೆ. ಪ್ರೀತಿಯ ದೇವ ಜನರೇ, ನಿಮ್ಮ ಮುಂದೆ ಒಂದು ಬಾಗಿಲು ದೇವರು ತೆರೆದಿಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ,
ಆಮೆನ್, ಆಮೆನ್, ಹಲ್ಲೆಲೂಯ. ನೀವು ಈ ದೇವರು ಬಾಗಿಲನ್ನು ತೆರೆದಿಟ್ರೆ ಯಾರ ಅನುಮತಿಯನ್ನು ಕೇಳೋ ಅವಶ್ಯಕತೆ ಇಲ್ಲ. ದೇವರೊಬ್ಬನನ್ನು ಆಶೀರ್ವಾದ ಮಾಡಕ್ಕೆ ಮುಂಚೆ ನಾನು ಇವನ್ನ ಆಶೀರ್ವಾದ ಮಾಡಲ ಅಂತ ಯಾರ ಬಳಿ ಕೇಳಬೇಕು? ದೇವರು ಸರ್ವಾಧಿಕಾರಿ, ಅವನ ಕೈಯಲ್ಲಿದೆ ಸಕಲ ವಿಧ ಅಧಿಕಾರ. ಅದರಿಂದಲೇ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ತಾನು ಹೀಗೆ ಹೇಳ್ತಾನೆ, ಹಲ್ಲೆಲೂಯ, ದಾವೀದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವನು. ಅವನು ತೆರೆದರೆ ಯಾರು ಮುಚ್ಚರು, ಅವನು ಮುಚ್ಚಿದರೆ ಯಾರು ತೆರೆಯರು. ಹಲ್ಲೆಲೂಯ. ಇವತ್ತು ನಾನು ಪ್ರವಾದನೆಯ ಶಬ್ದವಾಗಿ ಕೂಗಿ ಹೇಳ್ತೇನೆ, ಸಕಲ ವಿಧವಾದ ಮುಚ್ಚಿರುವ ಡೋರುಗಳು, ನಿನ್ನ ಭವಿಷ್ಯದ ಬಾಗಿಲನ್ನು ಮುಚ್ಚಿದ ಎಲ್ಲ ಬಾಗಿಲುಗಳು ಯೇಸುವಿನ ನಾಮದಲ್ಲಿ ದೇವರ ದಿವ್ಯ ಅಧಿಕಾರದ ಮೂಲಕ, ಆತ್ಮನ ಅಭಿಷೇಕದ ಮೂಲಕ ನಿನ್ನ ಮುಂದೆ ನಿನಗೆ ಗೊತ್ತಿಲ್ಲದೆ ನಿನ್ನ ಮುಂದೆ ಈ ತಿಂಗಳು ಕೆಲವೊಂದು ದಿವ್ಯವಾದ ಬಾಗಿಲುಗಳು ತೆರೆದಿಡಲ್ಪಟ್ಟಿದೆ. ತೆರೀಬಹುದಲ್ಲ, ತೆರೆಯಕ್ಕಾಗುತ್ತ ನೋಡೋಣ ಅಂತಲ್ಲ, ತೆರೆದಿಟ್ಟಿದ್ದಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ. Every door locked against your destiny, ನಿನ್ನ ಭವಿಷ್ಯಕ್ಕೆ ವಿರುದ್ಧವಾಗಿ ಮುಚ್ಚಿರುವ ಎಲ್ಲ ಬಾಗಿಲುಗಳು ಈ ತಿಂಗಳು ಪರಿಶುದ್ಧಾತ್ಮನ ತೆರೆದಿರ್ತಾನೆ. ಈ ಡೋರ್ನ ಕುರಿತು, ಬಾಗಿಲುಗಳ ಕುರಿತು ನಾನು ಬಹಳ ಚಿಂತೆ ಮಾಡಿದೆ. ಒಂದು ವಾಕ್ಯ ನನ್ನ ಮನಸ್ಸಿಗೆ ಬಂತು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ, 16ನೇ ಅಧ್ಯಾಯದ 9ನೇ ವಾಕ್ಯ. ಯಾಕೆಂದರೆ ಕಾರ್ಯಕ್ಕೆ ಅನುಕೂಲವಾದ ಮಹಾ ಸಂದರ್ಭವು ನನಗುಂಟು ಮತ್ತು ವಿರೋಧಿಗಳು ಬಹಳ ಮಂದಿ ಇದ್ದಾರೆ. ಇಂಗ್ಲಿಷ್ ಭಾಷೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ನಾನು ಆ ಇಂಗ್ಲಿಷ್ ಭಾಷೆಯಲ್ಲಿರುವಂಥ ಭಾಗವನ್ನು ಓದಲಿಕ್ಕೆ ಬಯಸ್ತೇನೆ. 1 ಕೊರಿಂಥ 16:9 ಫಾರ್ ಎ ಗ್ರೇಟ್ ಡೋರ್ ಅಂಡ್ ಎಫೆಕ್ಚುಯಲ್ ಈಸ್ ಓಪನ್ ಅಂಟು ಮೀ and there are many adversaries. ಅಂದರೆ ಶ್ರೇಷ್ಠವಾದಂಥ ಒಂದು ಬಾಗಿಲನ್ನು, ಎಫೆಕ್ಟಿವ್ ಆಗಿರುವಂಥ ಒಂದು ಬಾಗಿಲು ನನ್ನ ಮುಂದೆ ತೆರೆದಿದೆ. ಆದರೆ ಬಹಳ ಮಂದಿ ವಿರೋಧಿಗಳಿದ್ದಾರೆ. ಹಲ್ಲೆಲೂಯ. ಅಪೊಸ್ತಲನಾದಂಥ ಪೌಲನ ಭಾಷೆಯಲ್ಲಿ ಅವನು ಹೇಳೋದು, ನನ್ನ ಜೀವನದಲ್ಲಿ ಭಯಂಕರವಾದ ಶ್ರೇಷ್ಠವಾದ ಬಾಗಿಲನ್ನು ದೇವರು ತೆರೆದಿದ್ದಾನೆ. ಅವನ ಹೇಳೋದ್ರಲ್ಲಿ ನಾನು ತೆರೆದೆ ಅಂತ ಹೇಳ್ತಲ್ಲ. ಪೌಲ್ ಡಸ್ ನಾಟ್ ಸೇ ಐ ಓಪನ್ಡ್ ಇಟ್, ಇಟ್ ವಾಸ್ ಓಪನ್ ಫಾರ್ ಮೀ. ನನಗೋಸ್ಕರ ತೆರೆದಿಟ್ಟಿದೆ. ಇವತ್ತು ಎಷ್ಟು ಜನ ನಂಬ್ತೀರಾ? ನಾನು 1 ನಿಮಿಷ ನಿಮ್ಮ ಬಳಿಗೆ ಬರ್ತೇನೆ. ಎಷ್ಟು ಜನ ನಂಬ್ತೀರಾ ನನಗೋಸ್ಕರ ದೇವರು ಬಾಗಿಲನ್ನು ತೆರೆದಿಟ್ಟಿದ್ದಾನೆ? ನನಗೆ ಗೊತ್ತಿಲ್ಲ. ಸೂಪರ್ ನ್ಯಾಚುರಲ್ ಫೇವರ್ ಉಳ್ಳವನು ಎಲ್ಲಾದರೂ ಹೋದರೆ ಕೆಲ ಬಾಗಿಲುಗಳು ಅವನಿಗೆ ಅಡ್ವಾನ್ಸ್ ಆಗಿ ತೆರೆದಿಟ್ಟಿರುತ್ತೆ. ನೀನು ಪ್ಲಾನ್ ಮಾಡಿದ್ದಲ್ಲ, ನೀನು ಪದ್ಧತಿ ಹಾಕಿದಲ್ಲ. ಆದರೆ ದೇವರು ನಿನಗೆ ಇಂಥ ಮುಂಚೆನೇ ಅದನ್ನು ನೆರವೇರಿಸಿ, ನೀನು ಬರೋಕ್ಕೆ ಮುಂಚೆ, ನೀನು ಹೋಗೋಕ್ಕೆ ಮುಂಚೆ, ನೀನು ಕೈ ಹಾಕೋಕ್ಕೆ ಮುಂಚೆ ಆ ಬಿಸ್ನೆಸ್ನ ಬಾಗಿಲು, ಆ ಸೇವೆಯ ಬಾಗಿಲು ದೇವರು ನಿನ್ನ ಮುಂದೆ ತೆರೆದಿಟ್ಟಿದ್ದಾನೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಈ ತಿಂಗಳದು ನಡೆಯುತ್ತೆ. ಈ ತಿಂಗಳದು ದೇವರು ಮಾಡ್ತಾನೆ. ಆಮೇಲೆ
ಕೆಲ ಮುಚ್ಚಿರೋ ಬಾಗಿಲುಗಳು ದೇವರು ತೆರೀತಾನೆ. ದೇವರು ತೆರೆಯೋ ಬಾಗಿಲನ್ನು ಯಾರು ಮುಚ್ಚಕ್ಕಾಗಲ್ಲ. ಒಬ್ಬ ಮನುಷ್ಯನಿಗೂ ಮುಚ್ಚಕ್ಕಾಗಲ್ಲ. ನಾನು ಅದನ್ನು ನಂಬ್ತೇನೆ. ಆಮೇಲೆ ಎಷ್ಟೋ ಪ್ರಾರ್ಥನೆ ಮಾಡ್ತೀವಿ, ಎಷ್ಟೊಂದು ಉಪವಾಸ ಮಾಡ್ತೀವಿ. ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಗೊತ್ತಿಲ್ಲದೆ ತಟ್ತೀವಿ ತೆರೆಯೋದಿಲ್ಲ, ಮುಟ್ತೀವಿ ತೆರೆಯೋದಿಲ್ಲ, ತಟ್ಟಿರಿ ತೆರೆಯಲ್ಪಡುತ್ತೆ. ಹಲ್ಲೆಲೂಯ, ಸ್ತೋತ್ರ. ಆದರೆ ತಡ್ತಾ ಇದ್ವಿ, ಅಪ್ಳೆ ನೋ ರಿಪ್ಲೇ ಅಂದ ಹಾಗೆ ತಡ್ತಾ ಇದ್ವಿ, ತೆರೀತಾ ಇಲ್ಲ, ಬಂದಾಗಿದೆ. ಇವತ್ತು ಯೇಸುವಿನ ನಾಮದಲ್ಲಿ ಮಾರ್ಚ್ ತಿಂಗಳಲ್ಲಿ ನೀನು ತಟ್ಟೋದಲ್ಲ, ತಟ್ಟಕ್ಕೆ ಮುಂಚೆನೆ ಬಾಗಿಲು ತೆರೆದಿದೆ. ಸ್ತೋತ್ರ 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 ಸ್ತೋತ್ರ. ಇದು ದೇವರು ತೆರೆದ ಬಾಗಿಲು. ಪೌಲನು ಹೇಳ್ತಾನೆ, ಪೌಲನು ಯಾವಾಗಲೂ ನಂಬುತ್ತಾ ಇದ್ದ, ದೇವರು ಅವನ ಮುಂದೆ ಒಂದು ಬಾಗಿಲು ತೆಗಿತಾನೆ. ವಿಶ್ವಾಸಿಗಳಲ್ಲಿ ಡೋಂಟ್ ಎವರ್ ಸಿ ದ ಸಿಚುವೇಶನ್ ಅಂಡ್ ಡಿಸೈಡ್. ನೀವು ಪರಿಸ್ಥಿತಿಯನ್ನು ನೋಡಿ ಅಥವಾ ನಿಮ್ಮ ಸಾಮರ್ಥ್ಯವನ್ನು ನೋಡಿ ಇಲ್ಲ ನಿಮ್ಮ ಯೋಗ್ಯತೆಯನ್ನು ನೋಡಿ ಮುಂದಿನ ಭವಿಷ್ಯವನ್ನು ಬಾಯಿಂದ ನುಡಿಯಕ್ಕೆ ಹೋಗ್ಬೇಡ್ರಿ. ನಿಮಗೆ ಹೇಳೋದು ಅರ್ಥ ಆಗ್ತಿದೆಯಾ? ಪೌಲನು ಯಾವಾಗಲೂ ಹೇಳ್ತಾ ಇದ್ದ, ಯಾವಾಗಲೂ ನಂಬ್ತಿದ್ದ, ನನ್ನ ಮುಂದೆ ದೇವರ ಬಾಗಿಲುಗಳನ್ನು ತೆಗಿತಾನೆ. ಇವತ್ತು ಎಷ್ಟು ಜನ ಹೇಳ್ತೀರಾ, ದೇವರು ನನಗಾಗಿ ಬಾಗಿಲನ್ನು ತೆರೆದಿಟ್ಟಿದ್ದಾನೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಆಶೀರ್ವಾದದ ಬಾಗಿಲು, ಅದು ಬಿಡುಗಡೆಯ ಬಾಗಿಲು, ನಿನ್ನ ಮಕ್ಕಳ ವಿಷಯದ ಬಾಗಿಲು, ನಿನ್ನ ಸೇವೆಯ ವಿಷಯದ ಬಾಗಿಲು, ನಿನ್ನ ಕುಟುಂಬದ ವಿಷಯದ ಬಾಗಿಲು, ನಿನ್ನ ಭವಿಷ್ಯದ ಬಾಗಿಲು ದೇವರು ನಿನ್ನ ಮುಂದೆ ತೆರೆದಿಟ್ಟಿದ್ದಾನೆ. ಯಾರಿಗೂ ಬಂದ್ ಮಾಡಕ್ಕಾಗಲ್ಲ. ಅದನ್ನ ಯಾರಿಗೂ ಅದನ್ನ ಬಂದ್ ಮಾಡಕ್ಕಾಗಲ್ಲ. ಆಮೆನ್, ಹಲ್ಲೆಲೂಯ. ನನ್ನ ದೇವರು ನನಗಾಗಿ ಬಾಗಿಲುಗಳನ್ನು ತೆರೀತಾನೆ ಎಂದು ನೀವು ಮರೆತರು ದೇವರು ಮರೆಯಲ್ಲ. ನೀವು ಮರೆತರು ದೇವರು ಮರೆಯಲ್ಲ. ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ 65ನೇ ಅಧ್ಯಾಯದ 24ನೇ ವಾಕ್ಯ ನೋಡಿ. ಆಗ ಅವರು ಬೇಡುವುದರ ಒಳಗೆ ಸದುತ್ತರವನ್ನ ದಯಪಾಲಿಸುವೆನು. ನೋಡ್ರಿ, ಕೆಲವೊಮ್ಮೆ ನೀವು ಕೇಳೋದಕ್ಕೆ ಮುಂಚೆನೆ ಉತ್ತರ ರೆಡಿ ಇದೆ. ಸ್ತೋತ್ರ ಬರಲಿಲ್ಲ. ನೀವು ಪ್ರಾರ್ಥನೆ ಮಾಡಕ್ ಮುಂಚೆನೆ ಬಾಗಿಲು ರೆಡಿ ಇದೆ. ಇವತ್ತು ನಾನು ಪ್ರವಾದನೆ ಆಗಿ ಹೋಗಿ ಹೇಳ್ತಾ ಇದ್ದೇನೆ, ಮಾರ್ಚ್ ತಿಂಗಳಲ್ಲಿ ನೀವು ಪ್ಲಾನ್ ಮಾಡಕ್ ಮುಂಚೆ, ನೀವು ಕೇಳೋಕ್ ಮುಂಚೆನೆ ನಿಮಗೋಸ್ಕರವಾಗಿ ಎಲ್ಲ ಪ್ಲಾನ್ಗಳನ್ನು ಸಿದ್ಧ ಮಾಡಿ ದೇವ್ರ ಬಾಗಿಲು ತೆರೆದಿಟ್ಕೊಂಡು ನಿಮ್ಮನ್ನ ವೆಲ್ಕಮ್ ಮಾಡುವ ತಿಂಗಳಾಗಿರುತ್ತೆ. ಆಮೇಲೆ ನಾನು ಒಂದು ನೋಡಿದ್ದೇನೆ, ನೀನು ಪ್ಲಾನ್ ಮಾಡಕ್ ಮುಂಚೆ ದೇವರು ನಿನಗಾಗಿ ಸಿದ್ಧ ಮಾಡ್ಕೊಂಡು ಕಾಯ್ತಾ ಇದ್ದಾನೆ. ತೆರೆದಿಟ್ಟಿದ್ದೇನೆ, ಬಾಗಿಲು ತೆರೆದಿಟ್ಟಿದ್ದೇನೆ. ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯ, Acts 14 14ನೇ ಅಧ್ಯಾಯ. ಸತ್ಯವೇದ ಗ್ರಂಥ ತಂದವರು 14:27 ವಾಕ್ಯ. ಅಲ್ಲಿ ಸಭೆಯನ್ನು ಕೂಡಿಸಿ ದೇವರು ತಮ್ಮೊಂದಿಗಿದ್ದು ಮಾಡಿದೆಲ್ಲವನ್ನು, ಆತನು ಅನ್ಯ ಜನರಿಗೆ ನಂಬಿಕೆಯ ಬಾಗಿಲನ್ನು ತೆರೆದದ್ದನ್ನು ವಿವರವಾಗಿ ಹೇಳಿದರು. ನಂಬಿಕೆಯ ಬಾಗಿಲು ಅಂತ ಕನ್ನಡದಲ್ಲಿ, ನೀವು ಇಂಗ್ಲಿಷ್ ಭಾಷೆಯಲ್ಲಿ ಓದಿದ್ರೆ, and when they were come and had gathered the church together, they rehearsed all that God had done with them and how he had opened the door of faith. Amen.
ಬಾಗಿಲನ್ನು ತೆರೆದಿಟ್ಟಿದ್ದಾನೆ. ನಂಬಿಕೆಯ ಬಾಗಿಲನ್ನ ತೆರೆದಿಟ್ಟಿದ್ದಾನೆ. ಈ ಬಾಗಿಲುಗಳನ್ನ ಮನುಷ್ಯನು ತೆರೆಯಕ್ಕಾಗಲ್ಲ. These are doors that you cannot open. It is God opening the door. ಇಲ್ಲಿ ಹೇಳ್ತಾ ಇರೋದು ದೇವರು ಬಾಗಿಲನ್ನು ತೆರೆದನು ಅಂತ. ಪ್ರೈಸ್ ಗಾಡ್. ಕೆಲವೊಮ್ಮೆ ನಾವು ಚಿಂತೆ ಮಾಡ್ತೀವಿ, ನಮ್ಮ ಪ್ರಯತ್ನದಿಂದ, ನಾನು ಸುವಾರ್ತೆ ಹೇಳಿದ್ರಿಂದ, ನಾನು ವಾಕ್ಯ ಪ್ರಸಂಗ ಮಾಡಿದ್ರಿಂದ, ನಾನು ಹೋಗಿ ಅಲ್ಲಿ ಕಷ್ಟ ಬಿದ್ದು ಆಗದು ಸೇವೆ ಮಾಡಿದ್ರಿಂದ, ನಾವು ದೇವರ ಬಾಗಿಲು ತೆರೆದಿಲ್ಲ ಅಂದ್ರೆ ನಮ್ಮ ಸೇವೆಗೆ ಯಾವ ಪ್ರಯೋಜನನೂ ಇಲ್ಲ. ಸ್ತೋತ್ರ ಬರಲಿಲ್ಲ. ಹಲ್ಲೆಲೂಯ. ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ಬಾಯಿ ತೆರೆದು ಹೇಳ್ರಿ, ದೇವರು ನಮಗಾಗಿ ಬಾಗಿಲು ತೆರೆದಿದ್ದಾನೆ. ದೇವರು ನಮಗಾಗಿ ಬಾಗಿಲು ತೆರೆದಿದ್ದಾನೆ. ಹಲ್ಲೆಲೂಯ. ನಾನು ಅಲ್ಲಿಗೆ ಬರ್ತೀನಿ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ, ಸೆಕೆಂಡ್ ಕೊರಿಂಥಿಯನ್ಸ್ ಚಾಪ್ಟರ್ 2 ವರ್ಡ್ಸ್ 12, 12ನೇ ವಾಕ್ಯ. 12ನೇ ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನಾನು ತ್ರೋವಕ್ಕೆ ಬರಲು ಕರ್ತನ ಕೃಪೆಯಿಂದ ನನಗೆ ಒಳ್ಳೆ ಸಂದರ್ಭ ಉಂಟಾಯಿತು. ನೋಡಿ, ಕನ್ನಡದಲ್ಲಿ ಸಂದರ್ಭ ಅಂತ ಇದೆ. ಇಂಗ್ಲಿಷ್ ಭಾಷೆಯಲ್ಲಿ ಓದಿದ್ರೆ furthermore when I came to Troas to preach Christ's gospel, and a door was opened to me. ಬಾಗಿಲು ತೆರೆದಿತ್ತು. ಕನ್ನಡದಲ್ಲಿ ನಾವು ಓದಿದಂಥ ಭಾಗದಲ್ಲಿ ನಾವು ಕಾಣ್ತೇವೆ, ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕೆ ನಾನು ತ್ರೋವಕ್ಕೆ ಬರಲು ಕರ್ತನ ಕೃಪೆಯಿಂದ ನನಗೆ ಒಳ್ಳೆ ಸಂದರ್ಭ ಉಂಟಾಯಿತು. ಒಳ್ಳೆ ಸಂದರ್ಭ ಅಲ್ಲ, ಕರ್ತನ ಕೃಪೆಯಿಂದ ನನಗಾಗಿ ಬಾಗಿಲುಗಳು ತೆರೆಯಲ್ಪಟ್ಟಿತ್ತು. ಸ್ತೋತ್ರ ಬರಲಿಲ್ಲ. ಆಮೇಲೆ ನಾನು ಕೆಳಗಡೆ ಬರಲ್ಲ. ಇಸ್ ಇಟ್ ಓಕೆ? ಕೆಲವೊಂದು ಸಂದರ್ಭಗಳಲ್ಲಿ ನಮಗೋಸ್ಕರ ಕೃಪೆ ಫಸ್ಟೇ ಹೋಗ್ಬಿಡುತ್ತೆ. ನಾನು ಕಳೆದ ದಿವಸಗಳಲ್ಲಿ ಹೇಳಿದೆ, ನನಗೆ ಮಾಡಕ್ಕಾಗದೇ ಇರುವ ಕಾರ್ಯಗಳನ್ನು ಕೃಪೆ ಮಾಡುತ್ತೆ. ವಾಗ್ದಾನ ದೇವರು ಕೊಡ್ತಾನೆ, ವಾಗ್ದಾನದ ಕಡೆಗೆ ಕೃಪೆ ನಮ್ಮನ್ನು ತಳ್ಕೊಂಡು ಹೋಗುತ್ತೆ. ಸ್ತೋತ್ರ. ಇಲ್ಲಿ ಹೇಳ್ತಾ ಇರೋದು, ನನ್ನ ದೇವರ ಕೃಪೆಯಿಂದ ನನಗೆ ಒಳ್ಳೆ ಸಂದರ್ಭ ಉಂಟಾಯಿತು. ಒಳ್ಳೆ ಸಂದರ್ಭ ಅಲ್ಲ, ಕೃಪೆಯಿಂದ ಬಾಗಿಲುಗಳು ತೆರೆದು ಬಂದಿತ್ತು. ಇವತ್ತು ಎಷ್ಟು ಜನ ಹೇಳ್ತೀರಾ, ನಿಮ್ಮ ಮುಂದೆ ಕೃಪೆ ನಿಮ್ಮನ್ನು ಫಾಲೋ ಮಾಡೋದ್ರಿಂದ, ಫೇವರ್ ನಿಮ್ಮನ್ನು ಫಾಲೋ ಮಾಡೋದ್ರಿಂದ ನೀವು ಹೋಗುವ ಸ್ಥಳಗಳಲ್ಲೆಲ್ಲ ಬಾಗಿಲುಗಳು ತೆರೆದಿರುತ್ತೆ. ಆಪರ್ಚುನಿಟಿಗಳು ಓಪನ್ ಆಗಿರುತ್ತೆ, ಅವಕಾಶಗಳು ಓಪನ್ ಆಗಿರುತ್ತೆ. ಕಮಾನ್, ಕೆಲವರ ಪ್ರಮೋಷನ್ಗಳು ಓಪನ್ ಆಗಿದೆ, ಕೆಲವರ ಬಡ್ತಿಗಳು ಓಪನ್ ಆಗಿದೆ, ಕೆಲವರ ಉನ್ನತಿಗಳಿಗಾಗಿ ದೇವರು ಆರಿಸಿಕೊಂಡ ವ್ಯಕ್ತಿಗಳನ್ನು ದೇವರು ನಡೆಸುವ ರೀತಿ ಅದು. ಸ್ತೋತ್ರ. ದೇವರು ಬಾಗಿಲು ತೆರೀತಾನೆ ಅಂತ ನನ್ಗೆ ಬಹಳ ಇಷ್ಟ. ದೇವರು ಬಾಗಿಲು ತೆಗೆದು ನಮಗಾಗಿ ಸಿದ್ಧ ಮಾಡಿ ಇಟ್ಕೊಂಡಿದ್ರೆ ನಡೆಯೋದು ಏನು ಸುಖ, ಎಷ್ಟೊಂದು ಸುಖ ಅಲ್ವಾ? ನಾನು ಅಲ್ಲಿಗೆ ಬರ್ತೀನಿ. ಆರಂಭದಲ್ಲಿ ನಿಮ್ಮನ್ನು ಇದನ್ನು ಹೇಳಲಿಲ್ಲ ಆದರೆ ನಿಮ್ಗೆ ಅರ್ಥ ಆಗಲ್ಲ, ಅದಕ್ಕೋಸ್ಕರ ಇದು ಹೇಳ್ಬಿಟ್ಟು ಆಮೇಲೆ ಬರ್ತೀನಿ ಅಲ್ಲಿಗೆ. ಇದು ನಾರ್ಮಲ್ ಆಗಿರುವ ಮಾನಸಿಕ ಹಸ್ತದಿಂದ ತೆರೆಯುವ ಡೋರೇ ಅಲ್ಲ. ಮಾನಸಿಕವಾದ ಸಹಾಯವಲ್ಲ. ಒಬ್ಬ ಮನುಷ್ಯನಿಗೂ ಸಹಾಯ
ಮಾಡಕ್ಕಾಗದೇ ಇರುವ ರೀತಿಯಲ್ಲಿ ದೇವರ ಹಸ್ತ ನಿನಗೋಸ್ಕರ ಚಲಿಸುವುದನ್ನ ತೋರಿಸುವಂಥದ್ದಾಗಿದೆ. ಆಮೆನ್, ಹಲ್ಲೆಲೂಯ. ಇದು ದೇವರು ತೆರೆದ ಬಾಗಿಲು, ಇದು ದೇವರಿಂದ ತೆರೆಯಲ್ಪಟ್ಟ ಬಾಗಿಲು. ಅದು ಒಪ್ಪವರು ಮಾತ್ರ ಆಮೇಲೆ ಹೇಳ್ರಿ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ, ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಕೊಲೋಸಿಯನ್ಸ್ ಚಾಪ್ಟರ್ 4, 4ನೇ ಅಧ್ಯಾಯ, 4ನೇ ಅಧ್ಯಾಯ, 4ನೇ ಅಧ್ಯಾಯ 3ನೇ ವಾಕ್ಯದಿಂದ, ಇದಲ್ಲದೆ ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಕ್ರಿಸ್ತನ ವಿಷಯದಲ್ಲಿ ದೇವರು ತಿಳಿಯಪಡಿಸಿದ ಸತ್ಯಾರ್ಥವನ್ನು ಪ್ರಸಂಗಿಸುವುದಕ್ಕೆ ಆತನ ಅನುಕೂಲವಾದ ಸಂದರ್ಭವನ್ನು, ಅಂದರೆ ಪ್ರಸಂಗ ಮಾಡಬೇಕಾದ್ರೂ ಒಂದು ಡೋರ್ ಓಪನ್ ಆಗಿರಬೇಕು. ಅನುಕೂಲವಾದ ಸಂದರ್ಭ ಅಂತ ಕನ್ನಡದಲ್ಲಿದೆ, ಇಂಗ್ಲಿಷಲ್ಲಿ ಓಪನ್ ಡೋರ್ ಅಂತಿದೆ. ಆಮೇಲೆ ಬಾಗಿಲು ತೆರೆದಿರಬೇಕು. ನಮಗೆ ದಯಪಾಲಿಸಿ ನಾನು ಅದನ್ನು ಹೇಳಬೇಕಾದ ರೀತಿಯಲ್ಲಿ ತಿಳಿಸುವಂತೆ ಅನುಗ್ರಹ ಮಾಡಬೇಕೆಂದು ಬೇಡಿಕೊಳ್ಳ್ರಿ. ಆ ಸತ್ಯಾರ್ಥದ ನಿಮಿತ್ತವೇ ನಾನು ಸೆರೆಯಲ್ಲಿದ್ದೇನಲ್ಲ. ಪ್ರೈಸ್ ಗಾಡ್, ಹಲ್ಲೆಲೂಯ, ಹಲ್ಲೆಲೂಯ. ನಾನಿವತ್ತು ಪ್ರವದನೆ ಶಬ್ದವಾಗಿ ನಾನು ಕೂಗಿ ಹೇಳ್ತೇನೆ. ಇವತ್ತು ದೇವರು ನಿಮಗೋಸ್ಕರವಾಗಿ ಕೆಲ ಬಾಗಿಲುಗಳನ್ನು ತೆರೆದಿಟ್ಟಿದ್ದಾನೆ. ಅದು ನೀವು ಕಾಣ್ತೀರ. ಆಮೇಲೆ ದೇವರು ನಿಮ್ಮ ಮುಂದೆ ಕೆಲ ಬಾಗಿಲುಗಳು ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇವತ್ತು ಯೇಸುವಿನ ನಾಮದಲ್ಲಿ ನನ್ನ ಜನರಿಗೋಸ್ಕರ ನಾನು ಪ್ರವದಿಸ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಇವರು ಹೋಗುವ ಸ್ಥಳಗಳಲ್ಲಿ, ಮಾಡುವ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಅಡ್ಡಿಯಾಗಿದ್ದ ಎಲ್ಲ ಗೋಡೆಗಳು ಬಿದ್ದು ಇವರ ಮುಂದೆ ಬಾಗಿಲುಗಳು, ಹೆಬ್ಬಾಗಿಲುಗಳು ತೆರೆದು ಬರಲಿ, ತೆರೆದು ಬರಲಿ. ಐ ಡಿಕ್ಲೇರ್, ನಾನು ಕೂಗಿ ಹೇಳುತ್ತೇನೆ, ಬಾಗಿಲುಗಳು, ಹೆಬ್ಬಾಗಿಲುಗಳು ತೆರೆದು ಬರಲಿ, ತೆರೆದು ಬರಲಿ. ದೇವರು ಏನಾದರೂ ತೆರೆದ್ರೆ, ದೇವರು ಬಾಗಿಲುಗಳನ್ನು ತೆರೆದ್ರೆ ವಿಶಿಷ್ಟವಾದ ರೀತಿಯಲ್ಲಿ ತೆರೀತಾನೆ. ಮಾನುಷಿಕವಾಗಿ ತೆರೆಯೋ ಡೋರ್ ಅಲ್ಲ, ದೇವರು ವಿಶಿಷ್ಟ ರೀತಿಯಲ್ಲಿ ಬಾಗಿಲನ್ನು ತೆರೀತಾನೆ. ಇದುವರೆಗೂ ಯಾರು ಕಾಣದೇ ಇರುವ ರೀತಿಯಲ್ಲಿ, ಇದುವರೆಗೂ ಯಾರು ಗೋಚರಿಸದೇ ಇರುವ ರೀತಿಯಲ್ಲಿ, ಯಾರು ಅಲ್ಲಲ್ಲಿಯ ಸ್ತೋತ್ರ ಪ್ಲಾನ್ ಮಾಡದೇ ಇರುವ ರೀತಿಯಲ್ಲಿ ದೇವರು ನನಗಾಗಿ ಒಂದು ಉತ್ತಮವಾದ ಶ್ರೇಷ್ಠವಾದ ಬಾಗಿಲು ತೆರೆದಿದ್ದಾನೆ ಎಂದು ನಂಬುವವರು ಮಾತ್ರ. ಅದು ಯಾವ ಮಂಡಲದಲ್ಲಾದರೂ ಆಗ್ಬೋದು, ಯಾವ ಮಂಡಲದಲ್ಲಿ ಬೇಕಾದರೂ ಆಗಬಹುದು. ಅದು ಆತ್ಮಿಕ ಮಂಡಲ ಆಗಬಹುದು, ಅದು ಶಾರೀರಿಕ ಮಂಡಲವಾಗಬಹುದು, ಮಾನಸಿಕ ಮಂಡಲವಾಗಬಹುದು, ಆರ್ಥಿಕ ಮಂಡಲವಾಗಬಹುದು, ಸಾಮಾಜಿಕ ಮಂಡಲವಾಗಬಹುದು, ಅದು ದೇಶದ ಬಿಡುಗಡೆ ಆಗಬಹುದು, ಪಟ್ಟಣದ ಉಜ್ಜೀವನವಾಗಬಹುದು, ಸುವಾರ್ತೆಯ ಸೇವೆ ಆಗಬಹುದು. ಯೇಸುವಿನ ನಾಮದಲ್ಲಿ ನಿಮ್ಮ ಮುಂದೆ ಒಂದು ಬಾಗಿಲು ತೆರೆದಿದೆ. ಅದನ್ನು ನಂಬುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಆಮೇಲೆ ನಾನೊಂದು ಪ್ರಶ್ನೆ ಕೇಳ್ತೇನೆ. ನಿಮ್ಮ ಮುಂದೆ ದೇವರು ಅತಿಶಯವಾದ ಅದ್ಭುತಕರವಾದ ಬಾಗಿಲನ್ನು ತೆರೆಯೋದಕ್ಕೆ ದೇವರಿಗೆ ಸಾಮರ್ಥ್ಯ ಇದೆ ಎಂದು ನಂಬುವವರು ಮಾತ್ರ, ಅಂಥವ್ರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯ. ಅದು ಮಾನುಷಿಕವಾದ ರೀತಿಯಲ್ಲ, ಮಾನುಷಿಕವಾದ ಹಸ್ತದಿಂದ ಅಲ್ಲ, ಯಾವ ಮನುಷ್ಯನ ಪ್ಲಾನ್ ಪದ್ಧತಿ ಪ್ರಕಾರ ಅಲ್ಲ,
ಯಾರಿಗೂ ಮಾಡಲಿಕ್ಕೆ ಆಗದೇ ಇರುವಂತ ಕಾರ್ಯ ದೇವರು ನಿನಗಾಗಿ ಮಾಡ್ತಾನೆ. ಸಾಧಾರಣವಾಗಿ ಬಾಗಿಲು ತೆಗೆಯೋದನ್ನು ನೋಡಿದ್ದೀವಿ, ಸಾಧಾರಣವಾಗಿ ಬಾಗಿಲು ತೆಗೆಯೋದನ್ನು ನೋಡಿದ್ದೀವಿ. ಆದರೆ ಒಂದು ಅಸಾಧಾರಣವಾದ ರೀತಿಯಲ್ಲಿ, ನಿಮಗೆ ಅರ್ಥ ಆಗಲಿಲ್ಲ, ನಿಮಗೆ ಅರ್ಥ ಆಗಲಿಲ್ಲ. ನಾನು ಒಂದು ಉದಾಹರಣೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಬಹುದು. ಹಲ್ಲೆಲೂಯಾ. ಸಾಧಾರಣವಾಗಿ ಬಾಗಿಲುಗಳು ತೆರೆಯುತ್ತೆ, ಆದರೆ ನನ್ನ ದೇವರು ಕೆಂಪು ಸಮುದ್ರವನ್ನೇ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅದು ಮನುಷ್ಯನಿಂದ ಮಾಡೋಕ್ಕಾಗಲ್ಲ, ದೇವರಿಂದ ಮಾತ್ರನೇ ಮಾಡಲಿಕ್ಕೆ ಸಾಧ್ಯ. ಅಂತ ರೀತಿಯಲ್ಲಿ ಕೆಲವರ ಕುಟುಂಬಗಳಿಗೋಸ್ಕರ ಮನುಷ್ಯನ ಹಸ್ತಕ್ಷೇಪ ಇಲ್ಲದಂತೆ, ಮಾನಸಿಕ ಬುದ್ಧಿ ಕ್ರಿಯೆ ಮಾಡದಂತೆ ದೇವರೇ ಇಳಿದು ಬಂದು ಇದುವರೆಗೂ ಕಾಣದೇ ಇರುವ ರೀತಿಯಲ್ಲಿ ನಿನ್ನ ಮುಂದೆ ಒಂದು ಬಾಗಿಲನ್ನು ದೇವರು ತೆರೀತಾ ಇದ್ದಾನೆ. Where there is no way, ಎಲ್ಲಿ ದಾರಿ ಇಲ್ಲವೋ ಅಲ್ಲಿ ದಾರಿ ಸಿದ್ಧ ಮಾಡ್ತಾನೆ, ಎಲ್ಲಿ ಮಾರ್ಗವಿಲ್ಲವೋ ಅಲ್ಲಿ ಮಾರ್ಗ ದೇವರು ಸಿದ್ಧ ಮಾಡ್ತಾನೆ. ಎಲ್ಲಿ ಬಾಗಿಲು ಮುಚ್ಚಿದೆಯೋ ಅದನ್ನ ಓಡೋದು ದೇವರು ನಿನ್ನ ಮುಂದೆ ಬಾಗಿಲುಗಳನ್ನ ತೆರೀತಾ ಇದ್ದಾನೆ. ಮಾರ್ಚ್ ತಿಂಗಳಲ್ಲಿ ಬರೆದಿಟ್ಕೊಡ್ರಿ, ಮಾರ್ಚ್ ತಿಂಗಳಲ್ಲಿ ಬರೆದಿಟ್ಕೊಳ್ರಿ, ಮಾರ್ಚ್ ತಿಂಗಳಲ್ಲಿ ನನಗೊಂದು ಮುಖ ದೇವರು ತೋರಿಸ್ತಾ ಇದ್ದಾನೆ. ಆ ವ್ಯಕ್ತಿಯನ್ನು ಹುಡುಕದ ಇಲ್ಲಿ ಇಲ್ಲ, ಸ್ತೋತ್ರ. ಆ ವ್ಯಕ್ತಿಯನ್ನು ಹುಡುಕದ ಇಲ್ಲಿ ಇಲ್ಲ. ಮಾರ್ಚ್ ತಿಂಗಳಲ್ಲಿ ಆತನ ಮುಂದೆ ಒಂದು ಬಾಗಿಲು, ಅಸಾಮಾನ್ಯವಾದ ಒಂದು ಬಾಗಿಲು ಓಪನ್ ಆಗೋದನ್ನು ನಾನು ಕಾಣ್ತಾ ಇದ್ದೇನೆ. ಹಲ್ಲೆಲೂಯಾ. ಆ ವ್ಯಕ್ತಿ ಇಲ್ಲಿಲ್ಲ, ಆ ವ್ಯಕ್ತಿ ಇಲ್ಲಿಲ್ಲ, ಎತ್ತಲ್ಪಟ್ನೇನು, ಸ್ತೋತ್ರ. ಆಮೇಲೆ ಹಿಂದೆ ಕೂತಿರೋದು ಎಬ್ನೇಸರ, ನಿನಗಿರೋ ಆಲೋಚನೆ ಹೇಳ್ತಾ ಇದ್ದೆ ನೋಡಿ, ಹೋಗಿ ಎಲ್ಲಿ ಕೂತಿದ್ಯಾ? ಆಮೇಲೆ ಮಾರ್ಚ್ ತಿಂಗಳಲ್ಲಿ ನಿನ್ನ ಮುಂದೆ ಅಸಾಮಾನ್ಯವಾದದ್ದು, ಅಸಾಧಾರಣವಾದ ಒಂದು ಬಾಗಿಲು ದೇವರು ಆಲ್ರೆಡಿ ತೆರೆದಿಟ್ಟಿದ್ದಾನೆ. ನೀನು ಅದನ್ನು ಸ್ವಾಧೀನ ಮಾಡಕ್ಕೆ ಹೋಗ್ತಿದೀಯ. ನಿನ್ನ ಮುಂದೆ ಅದು ಓಪನ್ ಆಗಿ ಬಿದ್ದಿದೆ ಯೇಸುವಿನ ನಾಮದಲ್ಲಿ. ಇದರ ಒಳಗಡೆ ಕೆಲವರಿಗೋಸ್ಕರ ಸಾಧಾರಣವಾದ ಬಾಗಿಲು. ಓ ರಬ ಶಬ್ದರಾಧನ, ಎರಡು ಕರಗಳನ್ನು ತಟ್ಟುತ್ತಾ ಒಂದು ನಿಮಿಷ ಎಡಬಿಡದೆ ಇವತ್ತೇಸುವಿನ ನಾಮದಲ್ಲಿ ಕೆಲವರ ಮುಂದೆ ಬಾಗಿಲುಗಳು ತೆರೀತಾ ಇದೆ. ತೆರೆದ ಮೇಲೆ ಸ್ತೋತ್ರ ಹೇಳೋದಲ್ಲ, ತೆರೆದ ಮೇಲೆ ಸ್ತೋತ್ರ ಹೇಳೋದಲ್ಲ, ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳೋರು. ನೀನು ಇಲ್ಲಿಂದ ಮನೆಗೆ ಹೋಗಕ್ಕೆ ಮುಂಚೆ ನಿನ್ನ ಮುಂದೆ ಕೆಲವೊಂದು ಬಾಗಿಲು ತೆರೆದಿರುತ್ತೆ. ಯಾವ ಬಾಗಿಲು ನಿನಗೆ ವಿರುದ್ಧವಾಗಿ ಮುಚ್ಚುತ್ತೋ ಆ ಬಾಗಿಲು ನಿನಗಾಗಿ ಓಪನ್ ಆಗಿದೆ. ದಾವೀದನ ಬೀಗದ ಕೈ ಉಳ್ಳವನು, ದಾವೀದನ ಬೀಗದ ಕೈ ಉಳ್ಳವನು ತೆರೆದರೆ ಯಾರಿಗೂ ಮುಚ್ಚಕ್ಕಾಗಲ್ಲ, ಅವನು ಮುಚ್ಚಿದ್ರೆ ಯಾರಿಗೂ ತೆರೆಯಕ್ಕಾಗಲ್ಲ. ಅಸಾಮಾನ್ಯವಾದ ಬಾಗಿಲು, ಅಸಾಧಾರಣವಾದ ಬಾಗಿಲು, ಮಾನುಷಿಕ ಹಸ್ತಕ್ಷೇಪ ಇಲ್ಲದೆ ಇರುವ ಬಾಗಿಲು, ಕಂಪ್ಲೀಟ್ ಡಿವೈನ್ ಓಪನ್ ಡೋರ್ಸ್. ಈ ಡಿವೈನ್ ಓಪನ್ ಡೋರ್ಸ್, ಗಾಡ್ ಓಪನ್ ದ ಡೋರ್ಸ್ ಯಾವ ರೀತಿ ನಡೆಯುತ್ತೆ? ದೇವರು ನನಗೆ ಈಗ ಹೇಳಿದ್ರು,
ದೇವರು ನಿನ್ನ ಮುಂದೆ ಬಾಗಿಲು ತೆಗ್ದಿರೋದನ್ನ ಹತ್ರ ಹೋಗಿ ನೋಡ್ಬಿಟ್ಟಲ್ಲ ನೀನು ಸಾಕ್ಷಿ ಹೇಳೋದು, ನೀನು ಅದಕ್ಕೆ ಮುಂಚೆನೇ ಸಾಕ್ಷಿ ಹೇಳಿರ್ತೀಯ. ಅಡ್ವಾನ್ಸ್ ಆಗಿ ಬಿಫೋರ್ ಗಾಡ್ ಓಪನ್ಸ್ ದ ಡೋರ್ ಯು ವಿಲ್ ಬಿ ಟೆಸ್ಟಿಫೈಂಗ್ ಅಬೌಟ್ ಸಮಥಿಂಗ್ ದಟ್ ಗಾಡ್ ಡಿಡ್ ಫಾರ್ ಯು. ದೇವರು ನಿನಗಾಗಿ ಏನೋ ಮಹತ್ ಕಾರ್ಯ ಮಾಡಿದನು ಎಂದು ನೀನು ಅಡ್ವಾನ್ಸ್ ಆಗಿ ಹೇಳಿರ್ತೀಯ. ನಾವೆಲ್ಲ ಏನು ಹೇಳ್ತೀವಿ, ಅಯ್ಯೋ ಏನೋ ಗೊತ್ತಿಲ್ಲ ಕಣ್ರಿ, ತುಂಬ ಅಡೆತಡೆ, ತುಂಬ ಹೋರಾಟ, ಅದು ಯಾಕೋ ಆಗುತ್ತೋ ಅಂತ ಗೊತ್ತಿಲ್ಲ ಕಣ್ರಿ, ನಡೆಯಂಗಿಲ್ಲ ಕಣ್ರಿ. ಹಂಗಲ್ಲ ನೀನು ಹೇಳೋದು. ನೀನು ಅಡ್ವಾನ್ಸಾಗಿ ಹೇಳ್ತೀಯ, ಏನೋ ನನಗೆ ಗೊತ್ತಿಲ್ಲ, ಈ ತಿಂಗಳು ದೇವರು ನನಗೆ ಹೇಳ್ತಾ ಇದ್ದಾನೆ, ನನ್ನ ಜನರಿಗೆ ಹೇಳು, ನಿನ್ನ ಬಿಡುಗಡೆ ಹತ್ತಿರ ಬಂದ ಮೇಲಲ್ಲ, ಬರಕ್ಕೆ ಮುಂಚೆನೆ ನೀನೇ ಸಾಕ್ಷಿ ಹೇಳಿರ್ತೀಯ. ಊರವ್ರು ಸಾಕ್ಷಿ ಹೇಳ್ತಾರೆ. ದೇವರು ನಿನಗಾಗಿ ಬಾಗಿಲು ತೆರೆಯೋದಕ್ಕೆ ಮುಂಚೆ ನೀನೇ ಸಾಕ್ಷಿ ಹೇಳ್ತೀಯ, ದೇವರು ನನಗಾಗಿ ಮಹತ್ ಕಾರ್ಯ ಮಾಡಿದಾನೆ ಎಂಬುದಾಗಿ. ಆಮೇಲೆ 126ನೇ ಕೀರ್ತನೆ, 126ನೇ ಕೀರ್ತನೆ ಅದರ 1ನೇ ವಾಕ್ಯದಿಂದ, ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚಿಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡಂಥವರಿದ್ದೇವೆ. ಸ್ತೋತ್ರ. ಕೆಲವರ ಕನಸು ನನಸಾಗಕ್ಕೆ ಹೋಗ್ತಾ ಇದೆ, ಕೆಲವರ ಕನಸು ನನಸಾಗುತ್ತೆ. ನಂಬೋರು ಮಾತ್ರ ಆಮೇಲೆ ಹೇಳ್ರಿ. ನೀರು ಕಂಡ ಕನಸು ಅದು ನನಸಾಗುವಂಥ ತಿಂಗಳಿದು. ನಾನು ನಂಬ್ತೇನೆ. ನನ್ನ ಜೊತೆ ನಂಬೋರು ಯಾರಾದ್ರೂ ಇದ್ರೆ ಡ್ರೀಮ್ ಟು ರಿಯಾಲಿಟಿ, ಡ್ರೀಮ್ ಟು ರಿಯಾಲಿಟಿ. ಆ ಕನಸು ವಾಸ್ತವಿಕತೆಗೆ ಬರುವಂಥ ಸಮಯಕ್ಕೆ, ತಿಂಗಳಿಗೆ ನೀವು ಪ್ರವೇಶ ಮಾಡಿದ್ದೀರ. ಆಮೇಲೆ ಇದನ್ನ ಅರ್ಥ ಮಾಡ್ಕೊಳ್ರಿ. ಯಾವ ಯೋಸೇಫನಿಗೆ ಕನಸು ಬಂತು, ಆ ಯೋಸೇಫನ ಜೀವನದಲ್ಲಿ ಹೋರಾಟ ಬಂತು. ನಾನು ಆರಂಭದಲ್ಲಿ ಹೋದ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಹೇಳಿದನು, ನನಗೆ ತೆರೆದ ಬಾಗಿಲುಗಳು ಇದೆ, ಆದರೆ ವಿರೋಧಿಗಳು ಭಾಳ ಇದ್ದಾರೆ ಅಂತ. ನಾನು ಅದನ್ನೇ ಕಳೆದ ದಿವಸ ಪಾಸ್ಟರ್ಸ್ ಕಾನ್ಫರೆನ್ಸ್ನಲ್ಲಿ ನಾನು ಹೀಗೆ ಹೇಳಿದೆ, ಬ್ರಿಡ್ಜ್ ದ ಗ್ಯಾಪ್ ಅಂತ. ಆ ಗ್ಯಾಪನ್ನು ಫಿಲ್ ಮಾಡೋದು ಹೇಗೆ ಅಂತ. ಗ್ಯಾಪ್ ಯಾವುದು? ದರ್ಶನಕ್ಕೂ ವಾಸ್ತವಕ್ಕೆ ಮಧ್ಯದಲ್ಲಿ ಇರುವಂಥ ಕಾಲವನ್ನು ಗ್ಯಾಪ್ ಅಂತಾರೆ. ಹಲ್ಲೆಲೂಯಾ. ಅದು ಟೆಸ್ಟಿಂಗ್ ಪೀರಿಯಡ್ ಅಂತ ಹೇಳ್ತಾರೆ. ಟ್ರಯಲ್ಸ್ ಅಲ್ಲೇ ಉಂಟಾಗೋದು. ಸ್ತೋತ್ರ ಹೇಳಲಿಲ್ಲ. ಆಮೇಲೆ ಯೋಸೇಫನಿಗೆ ಕನಸು ಬಂತು. ಆ ಕನಸಿನ ನಿಮಿತ್ತ ಅವನು ಸೆರೆಮನೆಗೆ ಹೋಗ್ಬೇಕಾಯ್ತು. ಆ ಕನಸಿನ ನಿಮಿತ್ತನೇ ಅವನನ್ನು ದೇವರು ಅರಮನೆಗೆ ಕೊಂಡೊಯ್ತಾನೆ. ಕನಸು ಕೊಟ್ಟರೆ ದೇವರು ಅದನ್ನು ನನಸು ಮಾಡ್ತಾನೆ. ಹಾಗಾದರೆ ನಿನಗುಂಟಾಗುವ ಕನಸು ಅದು ನನಸಾಗುವಂಥದ್ದಾಗಿದೆ. ಸ್ತೋತ್ರ ಹೇಳ್ರಿ, ಸ್ತೋತ್ರ ಹೇಳ್ರಿ. ಆಮೇಲೆ ಅಕ್ಷರ ಬದಲಾವಣೆ ಆಗಬಾರ್ದು. ಸ್ತೋತ್ರ. ಪಕ್ಕದಲ್ಲಿರೋ ಕನಸು ಮೆಣಸಾಯಿತು ಅನ್ಬಾರ್ದು. ಸ್ತೋತ್ರ. ಸ್ವಲ್ಪ ಒಂದು ಅಕ್ಷರ ತಪ್ಪಿದ್ರೆ ಭಾರಿ ಅಂತ ಅರ್ಥಕ್ಕೆ. ಆಮೇಲೆ ದೇವರ ಆತ್ಮ ನನಗೆ ಹೇಳ್ದನು, ನನ್ನ ಜನರಿಗೆ ಹೇಳು, ದ ಡ್ರೀಮ್ಸ್, ಅವ್ರಿಗೆ ಕಂಡ ಕನಸುಗಳು. ನೋಡ್ರಿ, ಇಲ್ಲಿ ವಾಕ್ಯ ಹೇಳುತ್ತೆ, ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚಿಯೋನಿಗೆ ಬರ ಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು.
ಆಮೇಲೆ ಸಮ್ಟೈಮ್ಸ್ ನಿನಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ಪಕ್ಕದಲ್ಲಿರೋ ಕೈ ಕೊಟ್ಟಲ್ರಿ, ಪಕ್ಕದಲ್ಲಿರೋ ಕೈ ಕೊಟ್ಟ ಮುಖ ನೋಡ್ರಿ, ಸರಿಯಾಗಿ ನೋಡ್ಬಿಟ್ಟು ಹೇಳ್ರಿ, ಆಶ್ಚರ್ಯಕ್ಕೆ ಕಾದ್ಕೊಂಡಿರ್ರಿ ಅಂತ ಹೇಳ್ರಿ. ಆಶ್ಚರ್ಯಕ್ಕೆ ಕಾದ್ಕೊಂಡಿರ್ರಿ ಅಂತ. ನನಗೆ ಈ ಸರ್ಪ್ರೈಸ್ ಅನ್ನೋದು ಭಾಳ ಇಷ್ಟ. ನಾನು ನನ್ನ ಸ್ನೇಹಿತನ ಹುಟ್ಟಿದ ಹಬ್ಬ 23ನೇ ತಾರೀಕಿತ್ತು, ಇದೇ ತಿಂಗಳು 23ನೇ ತಾರೀಕು. ಸ್ತೋತ್ರ. ಇಲ್ಲಿಂದನೇ ಕ್ಯಾನಡಾಗೆ ಒಂದು ಸರ್ಪ್ರೈಸ್ ಕೊಟ್ಟಿದ್ದೆ. ಸ್ತೋತ್ರ. ಆಮೇಲೆ ನಿರೀಕ್ಷಿಸದೇ ಇರುವಾಗ ಸರ್ಪ್ರೈಸ್ ಕೊಡೋದ್ರಲ್ಲಿ ನಿಪುಣ ನಾನು. ಹಾಗಾದ್ರೆ ನೀವು ಯೋಚನೆ ಮಾಡ್ರಿ, ಸರ್ಪ್ರೈಸ್ ತಗೋಣಕ್ಕೆ ನಾನು ಎಷ್ಟು ನಿಪುಣನಿರ್ಬೋದು. ಇವತ್ತು ಕೆಲವರು ಸರ್ಪ್ರೈಸ್ ಆಗೋ ರೀತಿಯಲ್ಲಿ, ಕೆಲವರು ಆಶ್ಚರ್ಯ ಪಡತಕ್ಕಂತೆ ವಾವ್ ಈ ತಿಂಗಳು ಕೆಲವರಿಗೆ ಸರ್ಪ್ರೈಸ್ ಗಿಫ್ಟ್ಗಳು ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ. ನಿಮಗೆ ಗೊತ್ತಿಲ್ಲದೆ ಇರುವಂತ ಕೆಲವೊಂದು ಆಶೀರ್ವಾದದ ಬಾಗಿಲು ತೆರೀತಾ ಇದೆ. ಅದು ನಿನಗೆ ಆಶ್ಚರ್ಯ. ಅದು ಸಭೆ ಪಾಸ್ಟರ್ಗಳು ರೆಡಿ ಇದ್ದೀರಾ? ನಾಯಕರುಗಳು ರೆಡಿ ಇದ್ದೀರಾ? ಸಭೆ ಕೆಲವೊಂದು ಆಶ್ಚರ್ಯಕರವಾದ ಆಶೀರ್ವಾದದ ಸಂಗತಿಗಳನ್ನ ನಾವು ಕಾಣ್ತೀವಿ. ಈ ತಿಂಗಳು ಕಾಣ್ತೀವಿ. ಅದು ನಂಬುವವರು ಮಾತ್ರ ಆಮೇಲೆ ಹೇಳ್ರಿ. ಹಾಲೆಲ್ಲ ಪ್ಲಾನ್ ಮಾಡಿದಲ್ಲ, ಇದುವರೆಗೂ ಪ್ಲಾನ್ ಮಾಡಿರೋದಲ್ಲ, ಪ್ಲಾನ್ ಮಾಡದೇ ಇರೋದು. ಏನೋ ಒಂದು ಅದ್ಭುತ ದೇವರು ಅದರ ಬಾಗಿಲು ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾನೆ. ನಾನು ಪ್ರವಾದಿಸ್ತಾ ಇದ್ದೇನೆ, ನಡೆಯುತ್ತೆ. ಈ ವರ್ಷ ಎಷ್ಟು ಜನರಿಗೆ ನೆನಪಿದೆಯೋ ಗೊತ್ತಿಲ್ಲ. ನಾನು ಅವಾಗ ಅದನ್ನು ರಿಮೈಂಡ್ ಮಾಡ್ತಾ ಇದ್ದೀನಿ. ಅನ್ಯೂಶುವಲ್ ಆಗಿರೋದನ್ನ ಎಕ್ಸ್ಪೆಕ್ಟ್ ಮಾಡ್ರಿ ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿರೋದನ್ನ ಎಕ್ಸ್ಪೆಕ್ಟ್ ಮಾಡ್ರಿ ಅಂತ. ಎಕ್ಸ್ಪೆಕ್ಟ್ ಮಾಡಿದ್ದನ್ನೇ ಎಕ್ಸ್ಪೆಕ್ಟ್ ಮಾಡೋದಲ್ಲ. 1ನೇ ತಾರೀಕಾದ್ರೆ ಸಂಬಳ ಬರುತ್ತಪ್ಪ, ಅದು ಎಕ್ಸ್ಪೆಕ್ಟೆಡ್. ಅದೇನು ಗೊತ್ತಿರೋ ಎಕ್ಸ್ಪೆಕ್ಟೇಷನ್. ಸ್ತೋತ್ರ. ಗೊತ್ತಿಲ್ದಿರ ಇರೋದು ಏನೇನೋ, ನಿನಗೆ ಅರಿಯದೇ ಇರೋದು ಏನೇನೋ. ಕಮ್ ಆನ್ somebody shout hallelujah, hallelujah. ಅನ್ಯೂಶುವಲ್ ಆಗಿರುವ ಸೇವೆ, ಅನ್ಯೂಶುವಲ್ ಆಗಿರೋ ಬಿಸ್ನೆಸ್, ಅನ್ಯೂಶುವಲ್ ಆಗಿರುವಂಥ ಫೈನಾನ್ಸ್ ಬ್ರೇಕ್ ಥ್ರೂ, ಅನ್ಯೂಶುವಲ್ ಆಗಿರೋ ಮಿನಿಸ್ಟ್ರಿ, ಯೇಸುವಿನ ನಾಮದಲ್ಲಿ ಅದರ ಬಾಗಿಲುಗಳು ಈ ಹಗಲೊತ್ತಿನಲ್ಲಿ ತೆರೆದು ಬರಲೇ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕೈಗೆ ಬಂದು ಸೇರುತ್ತೆ. 2ನೇ ವಾಕ್ಯ. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದವು. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ ಕಾರ್ಯ ಮಾಡಿದಾನೆಂದು ತಮ್ಮೊಳಗೆ ಮಾತನಾಡಿಕೊಳ್ತಿದ್ರು. ಊರವ್ರು ಮಾತಾಡಬೇಕು. ನಿನಗೆ ದೇವರು ಮಾಡಿದ ಅದ್ಭುತನ ಕುರಿತು, ದೇವರು ನಿನ್ನ ಮುಂದೆ ತೆಗೆದಿರುವ ಬಾಗಿಲಿನ ಕುರಿತು ಊರವ್ರು ಮಾತಾಡ್ತಾರೆ. ನೀನೇನು ಮಾತಾಡಬೇಡ, ನೀನು ಸುಮ್ಮನೆ ನಿಂತರೆ ಸಾಕು. ನಿನ್ನ ಕುರಿತು ಸಾಕ್ಷಿ ಅವರು ನುಡಿತಾರೆ.
ಇವರಿಗೋಸ್ಕರ ದೇವರು ಅದ್ಭುತ ಮಾಡಿದ್ದಾನೆ. ಓ, ಇದು ಮನುಷ್ಯರಿಂದ ನಡೆದಿದ್ದಲ್ಲ, ಇದು ದೇವರೇ ಮಾಡಿದ್ದು ಎಂದು. ಆಮೇಲೆ ಎಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ನೀವು ಯಾರಾದರೂ ಒಂದು 5 ಲಕ್ಷ ನನಗೆ ತಂದು ಸ್ತೋತ್ರ ಕಾಣಿಕೆ, ಪಾಸ್ಟ್ರೆ ಪ್ರೀತಿಯ ಕಾಣಿಕೆ ಅಂತ ಕೊಟ್ಟರೆ ನನಗದೇನು ಆಶ್ಚರ್ಯ ಇಲ್ಲ. ನನಗೆ ಗುರ್ತು ಪರಿಚಯ ಇಲ್ದಿರೋನು ಎಲ್ಲಿಂದನೋ ಬಂದು ದೇವ್ರು ನನಗೆ ಕೇಳಿ ಕಳಿಸಿದನು ಅಂತ ಹೇಳಿ ತಂದು ಕೊಟ್ರೆ ಅದು ಆಶ್ಚರ್ಯ. ಅರ್ಥ ಆಗ್ತಿದೆಯಾ? ಅದಕ್ಕೆ ನೀವು ತಯಾರಾಗಿದ್ದೀರಾ? ಅನ್ಯೂಶುವಲ್ ಆಗಿರೋದನ್ನ ಎಕ್ಸ್ಪೆಕ್ಟ್ ಮಾಡಬೇಕು. ಊರವ್ರು ಹೇಳಬೇಕು, ನಾವೇ ಡಂಗೂರ ಬಾರಿಸೋದಲ್ಲ. ಊರವ್ರು ಹೇಳಬೇಕು, ಇವ್ರ ಜೀವನದಲ್ಲಿ ಇವ್ರ ದೇವರು ಮಹತ್ ಕಾರ್ಯ ಮಾಡಿದ್ದಾನೆ, ಮಹತ್ ಕಾರ್ಯ ಮಾಡಿದ್ದಾನೆ. ನಿನಗೆ ಗೊತ್ತಿಲ್ಲದೆ ಊರವ್ರು ಮಾತನಾಡಿದಾಗ ನೀನು ಯೋಚನೆ ಮಾಡ್ತೀಯ, ಹೌದಲ್ವಲ್ಲ, ಹೌದಾ, ಎಲ್ಲಿ? ನಿನಗೆ ಗೊತ್ತಿಲ್ದಿರೆ ನೀನು ಲೇಟಾಗಿ ಅರ್ಥ ಮಾಡ್ಕೊಳೋದು. ಫಸ್ಟ್ ಊರವ್ರು ಅರ್ಥ ಮಾಡ್ಕೋತಾರೆ. ಸ್ತೋತ್ರ ಹೇಳಲಿಲ್ಲ, ಒಳ್ಳೇದಾಗಲಿ ಕೆಟ್ಟದಾಗಲಿ ಫಸ್ಟ್ ಊರವರೇ ಅರ್ಥ ಮಾಡ್ಕೊಳೋದು. ಸ್ತೋತ್ರ. ನೀನು ರಿಯಲೈಸ್ ಆಗಿ ಬರೋದು ಲೇಟ್ ಆಗ್ಬೋದು. ಆ ವಾಕ್ಯ ನೋಡ್ರಿ, ಓದಿ. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದವು. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ ಕಾರ್ಯಗಳನ್ನ ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯಾರು ಮಾತಾಡ್ತಾ ಇದ್ರು? ಇವರು. ಆಮೇಲೆ ಆಮೇಲೆ ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ ನಿಜ, ಆದುದರಿಂದ ನಾವು ಸಂತೋಷ ಉಳ್ಳವರಾಗಿದ್ದೇವೆ. ಈ ತಿಂಗಳು ಎಷ್ಟು ಜನ ಹೇಳ್ತೀರಾ? ಅಡ್ವಾನ್ಸ್ ಆಗಿ ಹೇಳ್ರಿ. ಪುರಾತನವಾದದನ್ನ ಮರೆತು ಬಿಡ್ರಿ. ಈಗೋ ದೇವರು ನಿಮಗಾಗಿ ಹೊಸ ಕಾರ್ಯ ಮಾಡಕ್ ಹೋಗ್ತಾ ಇದ್ದಾನೆ. ಆದರಿಂದ ಪ್ರತಿಯೊಂದು ನಾಲಿಗೆಯು ಹರ್ಷ ಧ್ವನಿಯಿಂದ ಸ್ತೋತ್ರ ಮಾಡ್ರಿ. ಆಮೇಲೆ ಕೆಲವರು ಮಾತನಾಡ್ತಾರೆ, ದೇವರು ಇವರಿಗಾಗಿ ಅದ್ಭುತ ಮಾಡಿದ್ದಾನೆ, ದೇವರ ಬಾಗಿಲನ್ನು ತೆರೆದಿದ್ದಾನೆ ಎಂಬುದಾಗಿ. ಅದು ಮಾನುಷಿಕ ಹಸ್ತದಿಂದ ತೆರೆದಿದ್ದಲ್ಲ, ಇದು ದೇವರೇ ತೆರೆದಿರೋ ಬಾಗಿಲು, ದೇವರೇ ಮಾಡಿದ ಕಾರ್ಯ. ನೋಡ್ರಿ, ನನ್ನ ದೇವರು ತನ್ನ ಮಹಿಮೆಯನ್ನು ಯಾರಿಗೂ ಬಿಟ್ಕೊಡಲ್ಲ. ತನಗೆ ಸಲ್ಲಬೇಕಾದ ಮಾನವನ್ನ ಯಾರಿಗೂ ಸಲ್ಲಗೊಡಿಸನು. ದೇವರು ಯಾರಿಗೂ ಬಿಟ್ಕೊಡಲ್ಲ. ಆಮೇಲೆ ದೇವರು ದೇವರಾಗಿದ್ದಾನೆ. ಮೋಶೆಗೆ ಯಾವಾಗ ಹೇಳಿದ್ದು? ಕೆಂಪು ಸಮುದ್ರ ವಿಭಾಗ ಮಾಡ್ತೀನಿ ಅಂತ ಯಾವಾಗ ಹೇಳಿದ್ರು? ಯಾವಾಗ ಹೇಳಿದ್ರು? ಫಸ್ಟೇ ಏನಾದರೂ ಹೇಳಿದ್ರ? ರೂಟ್ ಮ್ಯಾಪ್ ಕೊಟ್ರ? ಗೂಗಲ್ ಅಜ್ಜಿ ಏನಾದರೂ ಹೇಳಿದ್ಲ? ಸೋತ್ರ. ಮೋಶೆ ಕೆಂಪು ಸಮುದ್ರದ ಬಳಿಗೆ ಬಂದಾಗ, ಅಪ್ಪ ದಾರಿ ಕಾಣ್ತಾ ಇಲ್ವಲ್ಲಪ್ಪ, ನಿನ್ನ ಮಾತು ಕೇಳಿ ಬಂದ್ಬಿಟ್ವಲ್ಲಪ್ಪ, ಮುಂದೇನಪ್ಪ ಅಂತ ಹೇಳುವಾಗ ದೇವರು ಮೋಶೆಗೆ ಹೇಳಿದ ಮಾತು ನೆನಪಿದೆಯಾ? ಏ ಮೋಶೆ, ನೀನು ಯಾಕೆ ಹೆದರ್ತೀಯ? ನನ್ನ ಜನರಿಗೆ ಹೇಳು, ನಿನ್ನ ಕೈಯಲ್ಲಿರೋ ಕೋಲನ್ನು ಚಾಚು, ಮುಂದಕ್ಕೆ ಹೋಗಕ್ಕೆ ಹೇಳು. ಇವತ್ತು ಕೆಲವರು ಕಾಣೋ ರೀತಿಯಲ್ಲಿ
ನನ್ನ ದೇವರ ದಾರಿ ಇಲ್ಲದೆ ಇರುವ ಸ್ಥಳದಲ್ಲಿ ದಾರಿ ಸಿದ್ಧ ಮಾಡ್ತಾನೆ. ನಿನಗೆ ಮುಂದೆ ಹೋಗಕ್ಕಾಗಲ್ಲ ಅನ್ನೋ ಸ್ಥಳಗಳಲ್ಲಿ ದೇವರು ನಿನಗಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅತಿಶಯ ಮಾಡ್ತಾನೆ, ಅದ್ಭುತ ಮಾಡ್ತಾನೆ. ನಂಬುವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಆಮೇಲೆ ಫಸ್ಟೇ ಹೇಳಿದ್ರೆ ಸರ್ಪ್ರೈಸ್ ಅಲ್ಲ. ನನ್ನ ದೇವರು ಸರ್ಪ್ರೈಸ್ ಕೊಡಕ್ಕೆ ರೆಡಿ ಇದ್ದಾರೆ. ಮೋಶೆ, ನೀನು ಅಲ್ಲಿಂದ ಐಗುಪ್ತ ದೇಶದಿಂದ ಜನರನ್ನೆಲ್ಲ ಕರ್ಕೊಂಡು ಬಾ, ರೂಟ್ ಹೇಳ್ತೀನಿ, ಈ ರಸ್ತೆಯಲ್ಲೇ ಹೋಗು. ಸೋತ್ರ ದೇವ್ರು ಹೇಳ್ದಂಗೆ ಬಂದಿದೆ ಕೆಂಪು ಸಮುದ್ರ. ದೇವ್ರ ಮುಂದಕ್ಕೆ ಹೆಂಗೆ ಜನ ಎಲ್ಲ ಹೇಳಿದ್ರು. ಏನು ಹೇಳಿದ್ರು? ನಾವು ಅಲ್ಲೇ ಇರ್ತಿದ್ವಿ ನೆಮ್ಮದಿಯಾಗಿ, ಕರ್ಕೊಂಬಂದು ಅವ್ರ ಕತ್ತಿಗೆ ನಾವು ಸಾಯ್ಬೇಕಲ್ಲ. ಫರೋಹನ ರಥದ ಶಬ್ದ ಕೇಳಿಸ್ತಾ ಇದೆ, ಅವ್ರು ವೇಗವಾಗಿ ಬರ್ತಾ ಇದ್ದಾರೆ, ನಮ್ಮನ್ನು ತಿರ್ಗಾ ಕೊಂದಾಕ್ತಾರೆ. ಹಲ್ಲೆಲೂಯ. ನನ್ನ ದೇವರು ಕೊಲ್ಲೋದಕ್ಕಲ್ಲ, ನಿನಗೊಂದು ಆಶ್ಚರ್ಯ ಕಾದಿದೆ. ನಿನ್ನ ಮುಂದೆ ಒಂದು ಬಾಗಿಲು. ನನಗೆ ಪರಿಶುದ್ಧಾತ್ಮನ ಹೀಗೆ ಹೇಳಿದನು, ಕೆಲವರು ಲಾಸ್ಟ್ ಮೂಮೆಂಟ್ವರೆಗೂ ಎಲ್ಲ ಡೋರ್ ಬಂದಾದ ರೀತಿ ಅನಿಸುತ್ತೆ. ಸೋತ್ರ ಬಂದಾಗೋಯ್ತು, ಮುಂದಕ್ಕೆ ದಾರಿ ಇಲ್ಲ ಎನ್ನೋ ಮಟ್ಟಿಗೆ ಬರ್ತಾರೆ. ಆ ಟೈಮಲ್ಲಿ 4ನೇ ಜಾವದಲ್ಲಿ ಯೇಸು ಸ್ವಾಮಿ ಇಳಿದು ಬಂದ ಹಾಗೆ ಲಾಸ್ಟ್ ಮೂಮೆಂಟಲ್ಲಿ ದೇವರು ನಿನಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ಅವನು ನಿನ್ನ ಮುಂದೆ ಬಾಗಿಲನ್ನು ತೆಗಿತಾನೆ. ಈ ತಿಂಗಳ ಅಂಥ ಕಾರ್ಯಗಳು ನಡೀಲಿಕ್ಕೆ ಹೋಗುತ್ತೆ. ಈ ತಿಂಗಳ ಅಂಥ ಕಾರ್ಯಗಳು ನಡೆಯಕ್ಕೆ ಹೋಗುತ್ತೆ. ದೇವರ ಬಾಗಿಲು ತೆರೆದ್ರೆ ಅದು ವಿಶಿಷ್ಟವಾದ ಬಾಗಿಲು. ಮೊದಲು ನೀವು ಕನಸು ಕಂಡಂಗಿರುತ್ತೆ. ಊರವರು ಮಾತಾಡ್ತಾರೆ, ಇವ್ರ ದೇವರು ಇವರಿಗೆ ಅದ್ಭುತ ಮಾಡಿದ್ದಾನೆ ಅಂತ. ಆಮೇಲೆ ನೀನೇನು ಹೊಗಳ ಬಟ್ಟ ಆಗ್ಬೋದು ಬೇಡ, ನಿನ್ನ ಸೇವೆ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಇಷ್ಟು ದಿನ ಸೇವೆ ಮಾಡಿದ್ದೀನಿ, ಎಲ್ಲೂ ನನ್ನನ್ನು ಹೊಗಳ್ಕೊಂಡು ನಾನು ಸೇವೆಗೆ ನಿಂತಿಲ್ಲ. ನಾನು ಹೊಗಳೋದು ನನ್ನ ಯೇಸುವನ್ನ. ಆಮೇಲೆ ನಮ್ಮನ್ನು ಹೊಗಳೋರು 100 ಜನ ಇದ್ದಾರೆ. 1000 ಜನ ಹೊಗಳಿದ್ರೆ ಯಾವನೋ ಒಬ್ಬ ತೆಗಳ್ತಾನೆ, ತೆಗಳವನು ಇರ್ತಾನೆ, ಹೊಗಳವನು ಇರ್ತಾನೆ. ಹೊಗಳಿದಾಗ ಉಬ್ಬೋದು, ತೆಗಳ್ದಾಗ ಕುಗ್ಗೋದು, ಇದಕ್ಕೆ ಯಾವುದಕ್ಕೂ ನಾವು ಸಿಗಲ್ಲ. ಕಾರಣ ಇದು ನಾವಲ್ಲ ಮಾಡೋದು, ದೇವ್ರನ್ನ. ನಾವು ಕೇವಲ ಪಾತ್ರೆಗಳು. ಈ ಪಾತ್ರೆ ವಾಸನೆ ಸಹ ಹೊರಗಡೆ ಬರಬಾರ್ದು. ದೇವರ ರಾಜ್ಯ ಮಹಿಮೆಗೊಳ್ಳಬೇಕು, ದೇವರ ನಾಮ ಮಹಿಮೆಗೊಳ್ಳಬೇಕು. ಇವತ್ತೆಷ್ಟು ಜನ ಹೇಳ್ತೀರಾ ನಿಮ್ಮ ಮುಂದೆ ಬಾಗಿಲು ತೆರೆದಿದೆ? ತೆರೆಯುತ್ತೆ ಅಲ್ಲ, ತೆರೆದಿದೆ. ಈ ತಿಂಗಳು ಡಿವೈನ್ ಓಪನ್ ಡೋರ್ಸ್. ದ ಮಂತ್ ಆಫ್ ಮಾರ್ಚ್ ಡಿವೈನ್ ಓಪನ್ ಡೋರ್ಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ನನ್ನ ಜೀವನದಲ್ಲಿ ನನಗೆ ಜನ್ಮ ಕೊಟ್ಟಿದ್ದೊಂದಪ್ಪ. ನಮ್ಮ ಅಪ್ಪನ ಹೆಸರಲ್ಲಿ ನಾನು ಅರಿಯಪಡ್ತೀನಿ. ನನ್ನ ಹೆಸರು ರವಿ, ನಮ್ಮ ಅಪ್ಪನ ಹೆಸರು ಮಣಿ. ರವಿಮಣಿ ಅಂತ ಹೆಸರಲ್ಲಿ ಅರಿಯಲ್ಪಡ್ತೀನಿ. ಸ್ತೋತ್ರ. 2, ನನಗೆ ದೀಕ್ಷಾ ಸ್ನಾನ ಕೊಟ್ಟಂಥ ಆತ್ಮಿಕ ತಂದೆ. ಆಮೇಲೆ ಇವರಿಬ್ಬರನ್ನ ಬಿಟ್ಟು ಬೇರೆ ಯಾರನ್ನೂ ನನ್ನ ಅಪ್ಪ ಅಂತ ಕರೆಯೋಕ್ಕೆ ಹೋಗಿಲ್ಲ. ಸಿಕ್ಕದವ್ರನ್ನೆಲ್ಲ ಅಪ್ಪ ಅಂತ ಕರೆಯೋದಕ್ಕೆ ಸ್ತೋತ್ರ. ನಾನು ಅನಾಥ ಬಾಲಕನಲ್ಲ. ಅಲ್ಲೂ ಸಿಕ್ಕದವ್ರನ್ನೆಲ್ಲ ಅಪ್ಪ ಅನ್ನೋಕ್ಕೆ. ಯಾರಾದರೂ ನಿಮ್ಮನ್ನು ಹಂಗೆ ಕರೆಯಕ್ಕೆ ಬಂದರೆ ಹುಷಾರಾಗಿರ್ರಿ. ಕೆಲವರು ಸಿಕ್ಕದವ್ರೆ ಅವತ್ತು ಪರಿಚಯ ಆಗಿರ್ತಾರೆ. ಓ ಮೈ ಸನ್, ಮೈ ಡಾಟರ್. ಸ್ತೋತ್ರ. ಒಂದು ಸಾರಿ ಒಂದು ಪಾಸ್ಟ್ರು ನನಗೆ ಮಗನೇ ಅಂದಿದ್ರು. ಅಂದರೆ ಮಾತಾಡ್ತಾ ನನ್ನ ವಯಸ್ಸು ಇರೋರೆ ನನ್ನನ್ನು
ಮಗನೇ, ಅವರು ಯಾರ ಹತ್ರ ಮಾತಾಡ್ದಂಗೆ ನನಗೂ ಹೇಳ್ದು. ನಾನು ಇಮ್ಮಿಡಿಯೇಟಾಗಿ ಹೇಳಿದೆ, ಹೇಳು ತಾತ ಅಂದೆ. ಆವತ್ತು ಫೋನ್ ಕಾಲ್ ಲಾಸ್ಟ್, ಇವತ್ತಿನವರೆಗೂ ಮಾಡೇ ಇಲ್ಲ. ಸೋತ್ರ ಇದು ಭಾಳ ಶಾರ್ಪು. ನಾನು ಕನ್ನಡಕ ಇದುವರೆಗೂ ಹಾಕಲ್ಲ. ಕಿವಿಗೂ ಏನು ಪ್ರಾಬ್ಲಮ್ ಇಲ್ಲ, ಸ್ಪೀಕರ್ ಸಿಸ್ಟಮ್ ಚೆನ್ನಾಗಿದೆ. ಆಮೇಲೆ ಕಣ್ಣು ಶಾರ್ಪ್ ಇದೆ, ಮೈಂಡ್ ಎಲ್ಲದಕ್ಕಿಂತ ಶಾರ್ಪ್ ಇದೆ. ಆಮೇಲೆ ಯಾವುದು ಔಟ್ ಆಗಿಲ್ಲ. ನೀನು ಔಟ್ ಆಗ್ದಿರೇ ಹುಷಾರಾಗಿರು. ಆಮೇಲೆ ಎಲ್ಲಿ ಎಚ್ಚರವಾಗಿರ್ಬೇಕು ಅಲ್ಲಿ ಎಚ್ಚರವಾಗಿರ್ರಿ. ಎದ್ದು ನಿಂತ್ಕೊಳ್ರಿ, ಎದ್ದು ನಿಂತ್ಕೊಳ್ರಿ. ದೇವರು ನಿನಗಾಗಿ ಮಾಡುವ ಕಾರ್ಯಗಳು ಅಡ್ವಾನ್ಸ್ ಆಗಿ ನೀನೇ ಸಾಕ್ಷೀಕರಿಸ್ತೀಯ. ಬಾಯಿ ತೆರೆದು ಸಾಕ್ಷೀಕರಿಸು. ಐ ಸಿ ಎ ಓಪನ್ ಡೋರ್. ನನ್ನ ಮುಂದೆ ಬಾಗಿಲು ತೆರೆದಿರೋದನ್ನು ನಾನು ಕಾಣುತ್ತೇನೆ. ಎಲ್ಲರೂ ಶಬ್ದ ತೆಗೆದು, ಯಾರು ಮೌನವಾಗಿರದೆ ಎರಡು ಕೈಗಳನ್ನು ಮೇಲೆ ಕೆತ್ತಿ, ಎರಡು ಕೈಗಳನ್ನು ಮೇಲೆ ಕೆತ್ತಿ, ಎರಡು ಕೈಗಳನ್ನು ಮೇಲೆ ಕೆತ್ತಿ ಶಬ್ದ ತೆಗೆದು ಪ್ರಾರ್ಥನೆ ಮಾಡ್ರಿ. ಕೈಗಳನ್ನು ಮೇಲೆ ಕೆತ್ತಿ ಪ್ರಾರ್ಥನೆ ಮಾಡ್ರಿ. ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳ್ರಿ. ದೇವರು ನನ್ನ ಮುಂದೆ ತೆರೆದಿರುವ ಬಾಗಿಲಿಗಾಗಿ ಸ್ತೋತ್ರ. ಅದು ಅತಿಶಯವಾದ ಬಾಗಿಲು, ಅದ್ಭುತಕರವಾದ ಬಾಗಿಲು, ಮಹತ್ ಕಾರ್ಯಗಳನ್ನು ಮಾಡುವ ಬಾಗಿಲು, ಆಶ್ಚರ್ಯ ಪಡುವ ಬಾಗಿಲು. ಯಾವುದೇ ಮಾನಸಿಕ ಹಸ್ತದಿಂದ ತೆರೆದಂಥ ಬಾಗಿಲಲ್ಲ, ದೇವರು ನನಗಾಗಿ ತೆರೆದ ಬಾಗಿಲು. ಅಂಥವ್ರು ಮಾತ್ರ ಶಬ್ದ ತೆಗೆದು ಪ್ರಾರ್ಥನೆ ಮಾಡ್ರಿ. ಕಮ್ ಆನ್, ಲಿಫ್ಟ್ ಅಪ್ ಯುವರ್ ವಾಯ್ಸ್ ಅಂಡ್ ಪ್ರೇ 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 ಪ್ರೇ. ಈ ತಿಂಗಳು, ದ ಮಂತ್ ಆಫ್ ಮಾರ್ಚ್, ದ ಮಂತ್ ಆಫ್ ಮಾರ್ಚ್, ದ ಮಂತ್ ಆಫ್ ಡಿವೈನ್ ಓಪನ್ ಡೋರ್ಸ್, ದ ಡಿವೈನ್ ಓಪನ್ ಡೋರ್ಸ್. ದಿವ್ಯವಾದ ತೆರೆದ ಬಾಗಿಲುಗಳು, ದಿವ್ಯವಾದ ತೆರೆದ ಬಾಗಿಲುಗಳು ಈಗ ನಿನ್ನ ಮುಂದೆ ತೆರೆದಿಡಲ್ಪಟ್ಟಿದೆ, ತೆರೆದಿಡಲ್ಪಟ್ಟಿದೆ. ಇದು ಸ್ವೀಕರಿಸುವ, ಅಂಗೀಕರಿಸುವ, ಹೊಂದಿಕೊಳ್ಳುವ, ಅನುಭವಿಸುವ, ಅದರ ಮಹತ್ವವನ್ನು ಅನುಭವಿಸುವ ತಿಂಗಳಾಗಿದೆ. ಯೇಸುವಿನ ನಾಮದಲ್ಲಿ, ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ಬ್ಲೆಸ್ ಮಾಡ್ತಾನೆ, ಬ್ಲೆಸ್ ಮಾಡ್ತಾನೆ, ಬ್ಲೆಸ್ ಮಾಡ್ತಾನೆ, ಬ್ಲೆಸ್ ಮಾಡ್ತಾನೆ. ಈ ತಿಂಗಳು ಪರ್ಯಂತವಾಗಿ ನಿನ್ನ ಜನರ ಮುಂದೆ ಬಾಗಿಲುಗಳು ತೆರೆದಿರಲಿ. ಆಶೀರ್ವದಿಸು. ಕೇಳಿದ ವಾಕ್ಯಗಳು ಇವರ ಒಳಗಡೆ ಬೇರೂರಲಿ. ಪ್ರವದನೆ ಶಬ್ದಗಳು ಇವರ ಹೃದಯದಲ್ಲಿ ಬೇರೂರಲಿ. ಎಲ್ಲ ಮಹಿಮೆ ನಿನಗೆ ಮಾತ್ರ ಕರ್ತನೆ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ. ಹಲ್ಲೆಲೂಯಾ.